ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಧರ್ಮಸ್ಥಳ ಪ್ರವೇಶ ಮಾಡಿದೆ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಜಾಥಾ. ಬೆಂಗಳೂರಿನಿಂದ ಹೊರಟಿದ್ದ ವಾಹನಗಳ ಜಾಥಾ ಈಗ ಧರ್ಮಸ್ಥಳವನ್ನ ಪ್ರವೇಶಿಸಿದೆ. ಧರ್ಮಸ್ಥಳ ಚಲೋ ಹೆಸರಿನಲ್ಲಿ ನಡೆದಂತಹ ದೊಡ್ಡ ರ್ಯಾಲಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಯಾತ್ರೆ ನಡೆದಿತ್ತು. ಈ ಯಾತ್ರೆ ಈಗ ಧರ್ಮಸ್ಥಳವನ್ನ ತಲುಪಿದೆ. ನಾಳೆ ಮಂಜುನಾಥನ ದರ್ಶನವನ್ನ ಪಡೆಯಲಿಕ್ಕಿದ್ದಾರೆ ಭಕ್ತರು. ಚಂಡೆ ವಾದ್ಯ ಘೋಷದೊಂದಿಗೆ ಅದ್ದೂರಿಯಾಗಿ ಈ ಜಾಥಾನ ಸ್ವಾಗತಿಸಲಾಗಿದೆ ಧರ್ಮಸ್ಥಳದಲ್ಲಿ. ನೋಡಿ, ಧರ್ಮಸ್ಥಳದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಜಾಥಾ ಬೆಂಗಳೂರಿಗೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಂತೆ ಬೆಂಗಳೂರಿನಿಂದ ಅಲ್ಲಿ ಈ ರೀತಿಯ ಸ್ವಾಗತ ಸಿಕ್ಕಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಚಾರವನ್ನು ಮಾಡತಕ್ಕಂಥ ಕೆಲವು ಹುನ್ನಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತೇಳಿ ನಮಗೆಲ್ಲೋ ಒಂದು ಸ್ವಲ್ಪ ಅನಿಸ್ತು. ಇದರ ಹಿಂದೆ ಇರತಕ್ಕಂಥ ಕಾಣದ ಕೈವಾಡುಗಳು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಒಂದು ಟೀಮ್ ಇತ್ತು. ಅವರು ನೇರವಾಗಿ ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕುವಂತ ನಮ್ಮ ಹಿಂದೂಗಳಿಗೆ ಧರ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು ನಾವು ಯಲಹಂಕ ಕ್ಷೇತ್ರದ ಮುಖಂಡರು ತೀರ್ಮಾನ ಮಾಡಿದ್ರಿ. ಮೊದಲನೇದಾಗಿ ನಾವೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಧರ್ಮಸ್ಥಳ ಜಾಥಾವನ್ನು ಕೂಡ ಇವತ್ತು ಹಮ್ಮಿಕೊಂಡು ಬೆಳಗ್ಗೆಯಿಂದ ನಾವು ಬರ್ತಾ ಇದ್ದೀವಿ. ಇವತ್ತು 3 ಗಂಟೆಗೆ ನಾವು ಧರ್ಮಸ್ಥಳವನ್ನು ತಲುಪಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ 6 ಗಂಟೆಗೆ ನಾವು ದೇವರ ದರ್ಶನವನ್ನು ಮಾಡಿ ಅದಾದಮೇಲೆ ನಾವೊಂದು ಸಂಕಲ್ಪವನ್ನು ಕೂಡ ಮಾಡ್ತೀವಿ. ವಿನಾಕಾರಣ ಯಾರೇ ಆಗಲಿ ಈ ತರ ನಮ್ಮ ಧರ್ಮದ ಕೇಂದ್ರ ಬಿಂದುಗಳ ಮೇಲೆ ಅಪಪ್ರಚಾರ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಆ ಮಂಜುನಾಥ ಸ್ವಾಮಿ ಶಕ್ತಿವಂತ ದೇವರು. ಯಾರು ಈ ತರ ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಲಿ. ಸರ್ಕಾರ ಕೊಡೋ ಶಿಕ್ಷೆ ಬೇರೆ, ದೇವರು ಕೊಡ್ತಕ್ಕಂಥ ಶಿಕ್ಷೆ ಬೇರೆ. ಅವರಿಗೆ ಖಂಡಿತವಾಗೂ ಶಿಕ್ಷೆ ಕೊಡಬೇಕು. ಇವತ್ತು ರಾಜ್ಯದ ಮತ್ತು ದೇಶದ ಅನೇಕ ಮಂಜುನಾಥ ಸ್ವಾಮಿಯ ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವು ಯಾರು ಎಡಪಂಥೀಯರು, ವಿಚಾರವಾದಿಗಳು, ಧರ್ಮ ವಿರೋಧಿಗಳು ಅಂತ ಹೇಳ್ತಾರೋ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು 4 ಚಕ್ರಗಳ ವಾಹನದಲ್ಲಿ ರ್ಯಾಲಿ. ಸರಿ ಐತೆ, ಎಸ್ಐಟಿ ತನಿಖೆ ಒಂದು ಹಂತದಲ್ಲಿ ಏನು ಅಂದ್ರೆ ಒಬ್ಬ ಅನಾಮಿಕ ಬಂದು 106 ಹೆಣಗಳನ್ನ ಕೊಲೆಯಾದಂತ ಅತ್ಯಾಚಾರದಂತ ಹೆಣಗಳನ್ನು ನಾನೇ ಉಣಿದ್ದೀನಿ ಅಂತ ಹೇಳಿದ ಮೇಲೆ ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ತನಿಖೆ ಮಾಡಬೇಕು. ಯಾಕಂದ್ರೆ ನಮಗೂ ಕೂಡ ಬೇಕಾಗಿತ್ತು. ಇದು ನಿರಂತರವಾಗಿ ಏನು ಅಪಪ್ರಚಾರ ಆಗ್ತಾ ಇತ್ತು, ಅದಕ್ಕೊಂದು ಅಂತ್ಯ ಆಡಬೇಕಾಗಿತ್ತು. ಅದಕ್ಕೆ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ದಿನೇಶ್, ಅದ್ದೂರಿ ಸ್ವಾಗತ ಸಿಕ್ಕಿದೆ. ಜಾಥಾದ ಉದ್ದೇಶದ ಬಗ್ಗೆ ಅವ್ರು ಏನ್ ಮಾತಾಡಿದ್ರು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಧರ್ಮಸ್ಥಳದ ವಿರುದ್ಧ ಶ್ರೀಪಾದ್ ಪಾಟೀಲ್ ಧರ್ಮಸ್ಥಳದ ಕಡೆ ನಮ್ಮ ನಡೆ ಅನ್ನುವಂತ ಒಂದು ಆ ನಿಟ್ಟಿನಲ್ಲಿ ಈಗಾಗಲೇ 100 ಕಾರ್ಯಕರ್ತರು, 100 ಭಕ್ತರು ಧರ್ಮಸ್ಥಳದ ಕಡೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಒಂದೊಂದೇ ವಾಹನಗಳು ಯಲಹಂಕದಿಂದ ಹೊರಟಂತಹ ಒಂದೊಂದೇ ವಾಹನಗಳು ಆ ಜಾಥಾ ಮೂಲಕವಾಗಿ ಈ ಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಇನ್ನೇನೆ ಎಲ್ಲಾ ವಾಹನಗಳು ಕೂಡ ಈ ಭಾಗಕ್ಕೆ ಬಂದು ಎಲ್ಲರೂ ಕೂಡ ದೇವರ ದರ್ಶನ ಪಡಿತಾರೆ. ಅಂದ್ರೆ ಇತ್ತೀಚಿನ ಒಂದು ವಿಚಾರವನ್ನು ಇಟ್ಕೊಂಡು ಧರ್ಮಸ್ಥಳದ ಕಡೆ ನಮ್ಮ ನಡೆ ಅನ್ನುವಂತ ಒಂದು ವಾಕ್ಯದೊಂದಿಗೆ ಎಲ್ಲ ಭಕ್ತರು ಈ ಭಾಗಕ್ಕೆ ಬರ್ತಾ ಇರುವಂತದ್ದು, 100 ಭಕ್ತರು ಈ ಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅವರನ್ನ ಸ್ವಾಗತಿಸುವುದಕ್ಕೆ ಈ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ರೆಡಿಯಾಗಿರುವಂತದ್ದು. ಚೆಂಡೆ ವಾದ್ಯಗಳೊಂದಿಗೆ ಅವರನ್ನ ಭರಪೂರವಾಗಿ ನಮ್ಮ ಜೊತೆ ಸಾಕಷ್ಟು ಭಕ್ತರಿದ್ದಾರೆ. ಏನು ಇವತ್ತಿನ ವಿಚಾರದ ಜಾಥಾದ ಬಗ್ಗೆ ಏನು? ಇದು ನಾವು ಹಿಂದೂ ಧರ್ಮದ ಬಗ್ಗೆ ನಾವು ನಿಲ್ತೀವಿ. ಸನಾತನ ಧರ್ಮನ ಯಾರು ನಾಶ ಮಾಡಕ್ಕಾಗಲ್ಲ. ಹಿಂದೂ ಭಾರತ ದೇಶ ಇರೋದು ಒಂದೇ.
ಇಂಥ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಾರ ಆ ಸಮೀರ್ ಮುಟ್ಟಾಳ ಅಂತವನಿಗೆ ಪಾಠ ಕಲಿಸ ನಾವೆಲ್ಲ ಒಗ್ಗಟ್ಟ ಧರ್ಮಸ್ಥಳ ಹೇಳ್ತೀವಿ. 600 ವರ್ಷ ಇತಿಹಾಸ ಇರುವಂತ ಧರ್ಮಸ್ಥಳ, ಅವ್ನು ಹುಟ್ಟೇ ಇರಲಿಲ್ಲ. ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾನೆ. ಅದಕ್ಕೆ ನಾವು ಯಾವತ್ತೂ ಧರ್ಮಸ್ಥಳ ಪರವಾಗಿರ್ತೀವಿ, ಮಂಜುನಾಥೇಶ್ ಪರವಾಗಿರ್ತೀವಿ. ನಮ್ಮ ಧರ್ಮ ನಮ್ಮ ಹೆಮ್ಮೆ. ಇಂಥ 100 ಯೂಟ್ಯೂಬರ್ ಬಂದು ಧರ್ಮಸ್ಥಳ ನಾಶ ಮಾಡಕ್ಕಾಗಲ್ಲ. ತಿಮ್ರೋಡಿ 4 ಕೋಟಿ ದುಡ್ಡು ತಗೊಂಡವನೆ. ಬೆಟ್ಟಣ್ಣನವರು ಎಷ್ಟು ಭಕ್ತರು ಬರ್ತಾ ಇದ್ದಾರೆ, ಎಷ್ಟು ವಾಹನಗಳು ಬರ್ತಾ ಇದ್ದಾರೆ? ಇದಕ್ಕೆ 400ರಿಂದ 500 ವಾಹನ, 1,500 ಜನ ಸೇರ್ತಾ ಇದೀವಿ ನಾವು. 1,500 ಸೇರ್ತಾ ಇದ್ವಿ ಬಂದ್ರು. ಇದು ಭಕ್ತರು ಹೇಳ್ತಾ ಇರುವಂತದ್ದು. ಸುಮಾರು 400 ವಾಹನದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ, ದೇವರ ದರ್ಶನ ಪಡಿತಾರೆ ಅನ್ನುವಂತ ಮಾತನ್ನು ಅವರು ಹೇಳ್ತಾ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಸಾಕಷ್ಟು ಭಕ್ತರು ಅವರನ್ನ ಬರ ಮಾಡಿಕೊಳ್ಳುವುದಕ್ಕೆ ರೆಡಿ ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ನೋಡಬಹುದು ಈ ಭಾಗದಿಂದ ಎಲ್ಲರೂ ಈಗ ಬರ್ತಾರೆ, ಅವರನ್ನ ಬರ ಮಾಡಿಕೊಳ್ಳುವುದಕ್ಕೆ ಈಗಾಗಲೇ ರೆಡಿ ಆಗಿರುವಂತದ್ದು. ಚೆಂಡೆಯೊಂದಿಗೆ ಈಗಾಗಲೇ ಬರ ಮಾಡಿಕೊಳ್ಳುವುದಕ್ಕೆ ರೆಡಿ ಆಗಿರುವಂತದ್ದು. ಸಾಕಷ್ಟು ಭಕ್ತರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಧರ್ಮಸ್ಥಳ ಪ್ರವೇಶ ಮಾಡಿದೆ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಜಾಥಾ. ಬೆಂಗಳೂರಿನಿಂದ ಹೊರಟಿದ್ದ ವಾಹನಗಳ ಜಾಥಾ ಈಗ ಧರ್ಮಸ್ಥಳವನ್ನ ಪ್ರವೇಶಿಸಿದೆ. ಧರ್ಮಸ್ಥಳ ಚಲೋ ಹೆಸರಿನಲ್ಲಿ ನಡೆದಂತಹ ದೊಡ್ಡ ರ್ಯಾಲಿ, ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಯಾತ್ರೆ ನಡೆದಿತ್ತು. ಈ ಯಾತ್ರೆ ಈಗ ಧರ್ಮಸ್ಥಳವನ್ನ ತಲುಪಿದೆ. ನಾಳೆ ಮಂಜುನಾಥನ ದರ್ಶನವನ್ನ ಪಡೆಯಲಿಕ್ಕಿದ್ದಾರೆ ಭಕ್ತರು. ಚೆಂಡೆ ವಾದ್ಯ ಘೋಷದೊಂದಿಗೆ ಅದ್ದೂರಿಯಾಗಿ ಈ ಜಾಥಾನ ಸ್ವಾಗತಿಸಲಾಗಿದೆ ಧರ್ಮಸ್ಥಳದಲ್ಲಿ. ನೋಡಿ, ಧರ್ಮಸ್ಥಳದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಜಾಥಾ ಬೆಂಗಳೂರಿಗೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಂತೆ ಬೆಂಗಳೂರಿನಿಂದ ಅಲ್ಲಿ ಈ ರೀತಿಯ ಸ್ವಾಗತ ಸಿಕ್ಕಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಚಾರವನ್ನು ಮಾಡತಕ್ಕಂಥ ಕೆಲವು ಹುನ್ನಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತೇಳಿ ನಮಗೆಲ್ಲೋ ಒಂದು ಸ್ವಲ್ಪ ಅನಿಸ್ತು. ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈವಾಡುಗಳು, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಒಂದು ಟೀಮ್ ಇತ್ತು. ಅವರು ನೇರವಾಗಿ ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕುವಂತ, ನಮ್ಮ ಹಿಂದೂಗಳಿಗೆ ಧರ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು ನಾವು ಯಲಹಂಕ ಕ್ಷೇತ್ರದ ಮುಖಂಡರು ತೀರ್ಮಾನ ಮಾಡಿದ್ರಿ. ಮೊದಲನೇದಾಗಿ ನಾವೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಧರ್ಮಸ್ಥಳ ಜಾಥವನ್ನು ಕೂಡ ಇವತ್ತು ಹಮ್ಮಿಕೊಂಡು ಬೆಳಗ್ಗೆಯಿಂದ ನಾವು ಬರ್ತಾ ಇದ್ದೀವಿ. ಇವತ್ತು 3 ಗಂಟೆಗೆ ನಾವು ಧರ್ಮಸ್ಥಳವನ್ನು ತಲುಪಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ 6 ಗಂಟೆಗೆ ನಾವು ದೇವರ ದರ್ಶನವನ್ನು ಮಾಡಿ ಅದಾದಮೇಲೆ ನಾವೊಂದು ಸಂಕಲ್ಪವನ್ನು ಕೂಡ ಮಾಡ್ತೀವಿ. ವಿನಾಕಾರಣ ಯಾರೇ ಆಗಲಿ ಈ ತರ ನಮ್ಮ ಧರ್ಮದ ಕೇಂದ್ರ ಬಿಂದುಗಳ ಮೇಲೆ ಅಪಪ್ರಚಾರ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ, ಆ ಮಂಜುನಾಥ ಸ್ವಾಮಿ ಶಕ್ತಿವಂತ ದೇವರು, ಯಾರು ಈ ತರ ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಲಿ. ಸರ್ಕಾರ ಕೊಡೋ ಶಿಕ್ಷೆ ಬೇರೆ, ದೇವರು ಕೊಡ್ತಕ್ಕಂಥ ಶಿಕ್ಷೆ ಬೇರೆ. ಅವರಿಗೆ ಖಂಡಿತವಾಗೂ ಶಿಕ್ಷೆ ಕೊಡಬೇಕು. ಇವತ್ತು ರಾಜ್ಯದ ಮತ್ತು ದೇಶದ ಅನೇಕ ಮಂಜುನಾಥ ಸ್ವಾಮಿಯ ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನ ಕೆಲವು ಯಾರು ಎಡಪಂಥೀಯರು, ವಿಚಾರವಾದಿಗಳು, ಧರ್ಮ ವಿರೋಧಿಗಳು ಅಂತ ಹೇಳ್ತಾರೋ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು 4 ಚಕ್ರಗಳ ವಾಹನದಲ್ಲಿ ರ್ಯಾಲಿ. ಸರಿ ಐತೆ, ಎಸ್ಐಟಿ ತನಿಖೆ ಒಂದು ಹಂತದಲ್ಲಿ ಏನು ಅಂದ್ರೆ, ಒಬ್ಬ ಅನಾಮಿಕ ಬಂದು 106 ಹೆಣಗಳನ್ನ ಕೊಲೆಯಾದಂತ ಅತ್ಯಾಚಾರದಂತ ಹೆಣಗಳನ್ನು ನಾನೇ ಉಣಿದ್ದೀನಿ ಅಂತ ಹೇಳಿದ ಮೇಲೆ ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ತನಿಖೆ ಮಾಡಬೇಕು. ಯಾಕಂದ್ರೆ ನಮಗೂ ಕೂಡ ಬೇಕಾಗಿತ್ತು, ಇದು ನಿರಂತರವಾಗಿ ಏನು ಅಪಪ್ರಚಾರ ಆಗ್ತಾ ಇತ್ತು, ಅದಕ್ಕೊಂದು ಅಂತ್ಯ ಆಡಬೇಕಾಗಿತ್ತು. ಅದಕ್ಕೆ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ದಿನೇಶ್, ಅದ್ದೂರಿ ಸ್ವಾಗತ ಸಿಕ್ಕಿದೆ. ಜಾಥಾದ ಉದ್ದೇಶದ ಬಗ್ಗೆ ಅವ್ರು ಏನ್ ಮಾತಾಡಿದ್ರು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಧರ್ಮಸ್ಥಳದ ವಿರುದ್ಧ
ಶ್ರೀಪಾದ್ ಪಾಟೀಲ್ ಧರ್ಮಸ್ಥಳದ ಕಡೆ ನಮ್ಮ ನಡೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೂರಾರು ಕಾರ್ಯಕರ್ತರು, ನೂರಾರು ಭಕ್ತರು ಧರ್ಮಸ್ಥಳದ ಕಡೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಒಂದೊಂದೇ ವಾಹನಗಳು ಯಲಹಂಕದಿಂದ ಹೊರಟಂತಹ ಒಂದೊಂದೇ ವಾಹನಗಳು ಆ ಜಾಥಾ ಮೂಲಕವಾಗಿ ಈ ಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಇನ್ನೇನೆ ಎಲ್ಲಾ ವಾಹನಗಳು ಕೂಡ ಈ ಭಾಗಕ್ಕೆ ಬಂದು ಎಲ್ಲರೂ ಕೂಡ ದೇವರ ದರ್ಶನ ಪಡಿತಾರೆ. ಅಂದ್ರೆ ಇತ್ತೀಚಿನ ಒಂದು ವಿಚಾರವನ್ನು ಇಟ್ಕೊಂಡು ಧರ್ಮಸ್ಥಳದ ಕಡೆ ನಮ್ಮ ನಡೆ ಅನ್ನುವಂತ ಒಂದು ವಾಕ್ಯದೊಂದಿಗೆ ಈ ಎಲ್ಲ ಭಕ್ತರು ಈ ಭಾಗಕ್ಕೆ ಬರ್ತಾ ಇರುವಂತದ್ದು, ನೂರಾರು ಭಕ್ತರು ಈ ಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅವರನ್ನ ಅವರನ್ನ ಸ್ವಾಗತಿಸುವುದಕ್ಕೆ ಈ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ರೆಡಿಯಾಗಿರುವಂತದ್ದು. ಚೆಂಡೆ ವಾದ್ಯಗಳೊಂದಿಗೆ ಅವರನ್ನ ಭರಪೂರವಾಗಿ ಅವರನ್ನು ನಮ್ಮ ಜೊತೆ ಸಾಕಷ್ಟು ಭಕ್ತರಿದ್ದಾರೆ. ಏನು ಇವತ್ತಿನ ವಿಚಾರದ ಹಲೋ, ಜಾತದ ಬಗ್ಗೆ ಏನು ಹೇಳ್ತಾರೆ? ಇದು ನಾವು ಹಿಂದೂ ಧರ್ಮದ ಬಗ್ಗೆ ನಾವು ನಿಲ್ತೀವಿ. ಸನಾತನ ಧರ್ಮನ ಯಾರು ನಾಶ ಮಾಡಕ್ಕಾಗಲ್ಲ. ಹಿಂದೂ ಭಾರತ ದೇಶ ಇರೋದು ಒಂದೇ. ಇಂಥ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಿರೋ ಆ ಸಮೀರ್ ಮುಟ್ಟಾಳ ಅಂತವನಿಗೆ ಪಾಠ ಕಲಿಸ ನಾವೆಲ್ಲ ಒಗ್ಗಟ್ಟ ಧರ್ಮಸ್ಥಳ ಇರ್ತೀವಿ. 600 ವರ್ಷ ಇತಿಹಾಸ ಇರುವಂತ ಧರ್ಮಸ್ಥಳ, ಅವ್ನು ಹುಟ್ಟೇ ಇರಲಿಲ್ಲ. ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾನೆ. ಅದಕ್ಕೆ ನಾವ್ ಯಾವತ್ತೂ ಧರ್ಮಸ್ಥಳ ಪರವಾಗಿರ್ತೀವಿ, ಮಂಜುನಾಥೇಶ್ ಪರವಾಗಿರ್ತೀವಿ. ನಮ್ಮ ಧರ್ಮ ನಮ್ಮ ಹೆಮ್ಮೆ. ಇಂಥ 100 ಯೂಟ್ಯೂಬರ್ ಬಂದು ಧರ್ಮಸ್ಥಳ ನಾಶ ಮಾಡಕ್ಕಾಗಲ್ಲ. ತಿಮ್ರೋಡಿ 4 ಕೋಟಿ ದುಡ್ಡು ತಗೊಂಡವನೆ. ಬೆಟ್ಟಣ್ಣನವರು ಎಷ್ಟು ಭಕ್ತರು ಬರ್ತಾ ಇದ್ದಾರೆ? ಎಷ್ಟು ವಾಹನಗಳು ಬರ್ತಾ ಇದ್ದಾರೆ? ಇದಕ್ಕೆ 400ರಿಂದ 500 ವಾಹನ 1,000 ಜನ ಸೇರ್ತಾ ಇದೀವಿ ನಾವು. 1,000 ಸೇರ್ತಾ ಇದ್ವಿ ಬಂದ್ರು. ಇದು ಭಕ್ತರು ಹೇಳ್ತಾ ಇರುವಂತದ್ದು. ಸುಮಾರು 400 ವಾಹನದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ, ದೇವರ ದರ್ಶನ ಪಡಿತಾರೆ ಅನ್ನುವಂತ ಮಾತನ್ನು ಅವರು ಹೇಳ್ತಾ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಸಾಕಷ್ಟು ಭಕ್ತರು ಅವರನ್ನ ಬರ ಮಾಡಿಕೊಳ್ಳುವುದಕ್ಕೆ ರೆಡಿ ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ನೋಡಬಹುದು ಈ ಭಾಗದಿಂದ ಎಲ್ಲರೂ ಈಗ ಬರ್ತಾರೆ. ಅವರನ್ನ ಬರ ಮಾಡಿಕೊಳ್ಳುವುದಕ್ಕೆ ಈಗಾಗಲೇ ರೆಡಿ ಆಗಿರುವಂತದ್ದು. ಚೆಂಡೆ ಒಂದಿಗೆ ಈಗಾಗಲೇ ಬರ ಮಾಡಿಕೊಳ್ಳುವುದಕ್ಕೆ ರೆಡಿ ಆಗಿರುವಂತದ್ದು. ಸಾಕಷ್ಟು ಭಕ್ತರು